ವಿಧಾನಸೌಧದಲ್ಲಿ ಲಕ್ಷಗಟ್ಟಲೆ ಹಣ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಟ್ಟರಂಗ ಶೆಟ್ಟಿಯಿಂದ ನೈಜ ವಿವರಣೆಯನ್ನ ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯ. ಪ್ರಕರಣ ತಿರುವು ಪಡೆದರೆ ಬಿಜೆಪಿ ರಾಜಕೀಯ ಲಾಭವನ್ನ ಪಡೆಯಬಹುದು. ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕಿಳಿಯೋದಕ್ಕೆ ಬಿಜೆಪಿ ಸರ್ವಸನ್ನದ್ಧವಾಗಿದೆ. ಸಮ್ಮಿಶ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆ ಇದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋದ್ರೆ ನಿಮ್ಮ ಸ್ಥಾನಕ್ಕೆ ಚ್ಯುತಿ ಬರಬಹುದು. ನೋಡೋಣ ಈಗ ಹೊರಡಿ ಅಂತ ಶೆಟ್ಟಿಗೆ ಹೇಳಿ ಕಳುಹಿಸಿದ್ದಾರೆ ಸಿದ್ದರಾಮಯ್ಯ. ಹಾಗಾದ್ರೆ ಸಿದ್ದರಾಮಯ್ಯನವರ ಮಾತಿನ ಮರ್ಮವೇನು? ನಿಜಕ್ಕೂ ಪುಟ್ಟರಂಗ ಶೆಟ್ಟಿ ಅವರ ರಾಜೀನಾಮೆಯನ್ನ ಪಡೆದುಕೊಳ್ತಾರಾ ಸಿದ್ದರಾಮಯ್ಯನವರು? ಆ ಮುಖಾಂತರ ಸಮ್ಮಿಶ್ರ ಸರ್ಕಾರಕ್ಕೆ ಸದ್ಯ ಎದುರಾಗಿರ್ತಕ್ಕಂಥ ಡ್ಯಾಮೇಜ್ ಕಂಟ್ರೋಲ್ಗೆ ಸಮನ್ವಯ ಸಮಿತಿ ಅಧ್ಯಕ್ಷರು ಮುಂದಾಗ್ತಾರಂತ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇದೆ. ಪುಟ್ಟರಂಗ ಶೆಟ್ಟಿ ಅವರಂತೂ ಹೇಳ್ತಾ ಇದ್ದಾರೆ, ಆ ಹಣಕ್ಕೂ ನನಗೂ ಯಾವುದೇ ರೀತಿಯಾಗಿ ಸಂಬಂಧವಿಲ್ಲ. ಆ ಮೋಹನ್ ಏನು ಆತನ ಬಳಿ ಏನೋ ಹಣ ಸಿಕ್ಕಿದೆ, ಆ ಮೋಹನ್ಗೂ ನನಗೂ ಯಾವುದೇ ರೀತಿಯಾಗಿ ಸಂಬಂಧವಿಲ್ಲ. ಆತ ಟೈಪಿಸ್ಟ್ ಆಗಿದ್ದಾನೆ ಅಷ್ಟೇ, ಆತನ ಬಳಿ ಹೇಗೆ ಹಣ ಬಂತು ಗೊತ್ತಿಲ್ಲ ಅನ್ನೋಂಥ ಒಂದು ಸಮಜಾಯಿಷಿಯನ್ನ ಸ್ಪಷ್ಟನೆಯನ್ನ ಪುಟ್ಟರಂಗ ಶೆಟ್ಟಿ ಅವರು ಕೊಟ್ಟಿದ್ದಾರೆ. ಆದರೆ ಪುಟ್ಟರಂಗ ಶೆಟ್ಟಿ ಅವರಿಂದಲೇ ಮಾಹಿತಿಯನ್ನ ಪಡ್ಕೊಂಡಿದ್ದಾರಂತೆ ಸಿದ್ದರಾಮಯ್ಯನವರು. ಜೊತೆಗೆ ವಾರ್ನಿಂಗ್ ಅನ್ನ ಕೊಟ್ಟು ಕಳಿಸಿದ್ದಾರೆ. ಪರಿಸ್ಥಿತಿ ಏನಾದರೂ ವಿಕೋಪಕ್ಕೆ ಹೋದ್ರೆ ತಮ್ಮ ಸ್ಥಾನಕ್ಕೆ ಚ್ಯುತಿ ಬರುವಂತಹ ಸಾಧ್ಯತೆ ಇದೆ ಅಂತ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಆ ಮುಖಾಂತರ ಎಲ್ಲ ಒಂದ್ ಕಡೆ ಅವರು ಮಾಹಿತಿಯನ್ನ ಬಿಟ್ಕೊಡ್ತಾ ಇದ್ದಾರೆ. ಪುಟ್ಟರಂಗ ಶೆಟ್ಟಿ ಅವರ ರಾಜೀನಾಮೆ ಪಡ್ಕೊಳ್ಳೋದಿಕ್ಕೆ ಈಗಿಂದಲೇ ಏನಾದರೂ ಅವರು ತಯಾರಿಯನ್ನ ನಡೆಸ್ಕೊಳ್ತಾ ಇದ್ರಂತ ಒಂದು ಅನುಮಾನಗಳು ಅವರ ಮಾತಿನಿಂದ ಇದೀಗ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ವಿಧಾನಸೌಧದಲ್ಲಿ ಲಕ್ಷಗಟ್ಟಲೆ ಹಣ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ಗೆ ಜೊತೆಗೆ ಸಮ್ಮಿಶ್ರ ಸರ್ಕಾರಕ್ಕೆ ಇದು ತೀವ್ರ ಮುಜುಗರ ತಂದೊಡ್ಡಿದೆ. ನಾಳೆಯಿಂದ ಬಿಜೆಪಿ ಇದನ್ನೇ ಅಸ್ತ್ರವನ್ನಾಗಿ ಪ್ರಯೋಗಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದೆ. ಮತ್ತೊಂದು ಕಡೆ ಪುಟ್ಟರಂಗ ಶೆಟ್ಟಿ ಸಚಿವರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರಿಗೆ ತಮ್ಮ ಸ್ಥಾನಕ್ಕೆ ಕುತ್ತು ಬರುವಂತಹ ಎಲ್ಲಾ ಸಾಧ್ಯತೆ ಇದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಇದೀಗ ಸಮನ್ವಯ ಸಮಿತಿ ಅಧ್ಯಕ್ಷರು ಮುಂದಾಗಿದ್ದಾರೆ. ಜೊತೆಗೆ ವಾರ್ನಿಂಗ್ ಅನ್ನು ಸಹ ಕೊಟ್ಟಿದ್ದಾರೆ ಪುಟ್ಟರಂಗ ಶೆಟ್ಟಿ ಅವರಿಗೆ. ಹೆಸರ ವೀಕ್ಷಕನ ಗಮನಿಸ್ತಾ ಇದ್ದೀವಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರ ಕುರ್ಚಿಗೆ ಏನಾದ್ರೂ ಈಗ ಕುತ್ತು ಬರಬಹುದಾ? ಅವರ ಆಪ್ತರ ಬಳಿ ಸಿಕ್ಕಿರ್ತಕ್ಕಂಥ ಲಕ್ಷ ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ಗೆ ತೀವ್ರ ಮುಜುಗರವಾಗಿದೆ. ಬಿಜೆಪಿ ಇದನ್ನೇ ಅಸ್ತ್ರವಾಗಿ ಪ್ರಯೋಗಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಾಳೆಯಿಂದ ದೊಡ್ಡ ಮಟ್ಟದ ಹೋರಾಟಕ್ಕೆ ಬಿಜೆಪಿ ಮುಂದಾಗಿದೆ. ವಿಧಾನಸೌಧದಲ್ಲೇ ಸಚಿವರ ಆಪ್ತರ ಬಳಿ ದೊಡ್ಡ ಮೊತ್ತದ ಹಣ ಪತ್ತೆಯಾಗಿದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಪೊಲೀಸರ ತನಿಖೆ ವೇಳೆ ಆ ಮೋಹನ್ ಒಂದಷ್ಟು ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ. ಗುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹಣವನ್ನ ಸಚಿವರು ಪಡ್ಕೊಂಡಿದ್ರು, ಆ ಒಂದು ಹಣವನ್ನ ನಾನು ಕಲೆಕ್ಟ್ ಮಾಡ್ತಿದ್ದೆ ಅಂತ ಮೋಹನ್ ಅವರು ವಿಚಾರಣೆಯ ಸಂದರ್ಭದಲ್ಲಿ ಒಪ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಪೊಲೀಸ್ ಮೂಲಗಳಿಂದ ನಮಗೆ ಲಭ್ಯವಾಗ್ತಾ ಇತ್ತು. ಈತನ ಮಧ್ಯೆ ಇದೀಗ ಸಾಕಷ್ಟು ಮುಜುಗರಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪುಟ್ಟರಂಗ ಶೆಟ್ಟಿ ಅವರಿಂದ. ನಿಜಕ್ಕೂ ಪುಟ್ಟರಂಗ ಶೆಟ್ಟಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ರಾಜೀನಾಮೆಯನ್ನ ಕೊಡ್ತಾರೆ ಅಂತ. ಯಾಕಂದ್ರೆ ನಿನ್ನೆ TV5 ಜೊತೆ ಇದೇ ಪುಟ್ಟರಂಗ ಶೆಟ್ಟಿ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ರು, ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಟೈಪಿಸ್ಟ್ ಆಗಿದ್ದಾನೆ ಮೋಹನ್ ಅನ್ನುವಂಥದ್ದು, ನನ್ನ ಕಚೇರಿಯಲ್ಲಿ ಆತ ಟೈಪಿಸ್ಟ್ ಆಗಿದ್ದಾನೆ, ಆತನ ಬಳಿ ಅಷ್ಟು ದೊಡ್ಡ ಮಟ್ಟದ ಅಮೌಂಟ್ ಹೇಗೆ ಬಂತು ಅನ್ನೋದು ನನಗೂ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತೀನಿ ಪೊಲೀಸ್ ಅವರಿಂದಲೇ, ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಿ ಅಂತ ಒಂದು ಮಾತನ್ನು ಅವರೇ ಆಡಿದ್ರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ಬಹುದು ಮುಂದಿನ ದಿನಗಳಲ್ಲಿ, ಬಿಜೆಪಿ ಇದನ್ನು ಯಾವ ರೀತಿಯಾಗಿ ಅಸ್ತ್ರವಾಗಿ ಪ್ರಯೋಗಿಸಬಹುದು ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ನಾವು ಗಮನಿಸ್ತಾ ಇದ್ದೀವಿ, ಬಿಜೆಪಿ ನಾಯಕರಿಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಅನ್ನು ಕೊಡ್ತಾ ಇದ್ದಾರೆ. ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ, ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಕಾಂಗ್ರೆಸ್ ನಾಯಕರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರಂತ ಒಂದು ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಬರ್ತಿದ್ದಾರೆ. ಆ ಒಂದು ಡ್ಯಾಮೇಜ್ ಕಂಟ್ರೋಲ್, ಆ ಒಂದು ಮುಜುಗರದಿಂದ ಪಾರಾಗೋದಿಕ್ಕೆ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ತಂತ್ರವನ್ನ ಪ್ರಯೋಗಿಸ್ತಾರೆ ಅನ್ನುವಂಥದ್ದು. ಪುಟ್ಟರಂಗ ಶೆಟ್ಟಿ ಅವರಿಂದ ಏನಾದರೂ ರಾಜೀನಾಮೆಯನ್ನು ಪಡ್ಕೊಳ್ತಾರ? ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ಪುಟ್ಟರಂಗ ಶೆಟ್ಟಿ ಅವರು ಕಿಕ್ ಬ್ಯಾಕ್ ಅನ್ನ ಪಡ್ಕೊಂಡಿದ್ರು ಅಂತ ಒಂದು ಆರೋಪ ಸಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರು ಸಿದ್ದರಾಮಯ್ಯನವರ ಆಜ್ಞೆಯ ಮೇರೆಗೆ ಏನಾದರೂ ರಾಜೀನಾಮೆಯನ್ನ ಕೊಡಬಹುದಾ? ಅಷ್ಟಕ್ಕೂ ಈಗ ಅವರನ್ನ ಕರೆಸ್ಕೊಂಡು ಈ ರೀತಿಯಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಸಚಿವರ ತಲೆದಂಡವಾಗುವಂತ ಎಲ್ಲ ಸಾಧ್ಯತೆ ಏನಾದರೂ ಇದೆಯಾ ಅನ್ನುವಂಥ ಒಂದು ಅನುಮಾನಗಳು ಸಹಜವಾಗಿ ವ್ಯಕ್ತವಾಗ್ತಾ ಇದೆ. ಇವತ್ತು ಕಾಂಗ್ರೆಸ್ ನಾಯಕರು ಒಂದಷ್ಟು ಜನರು ಸಮರ್ಥಿಸಿಕೊಂಡಿದ್ದಾರೆ ಪುಟ್ಟರಂಗ ಶೆಟ್ಟಿ ಅವರ ನಡೆಯನ್ನ. ಮತ್ತೊಂದಷ್ಟು ಜನರು ತನಿಖೆ ಆಗಬೇಕು, ACBಯಲ್ಲಿ ತನಿಖೆ ಆಗಬೇಕು, ಲೋಕಾಯುಕ್ತದಲ್ಲಿ ತನಿಖೆ ಆಗಬೇಕು ಅಂತ ಒಂದು ರಿಯಾಕ್ಷನ್ ಅನ್ನು ಕೊಡ್ತಾ ಬರ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಅವರ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ವೀಕ್ಷಕ ನಾವು ಗಮನಿಸ್ತಾ ಇದ್ದೀವಿ, ಬೆಳಗ್ಗೆಯಿಂದ ಸಾಕಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಇದೆ, ಸಾಕಷ್ಟು ಥಿಯರಿಗಳನ್ನು ಸಹ
ಈ ಒಂದು ಪ್ರಕರಣ ಹುಟ್ಟು ಹಾಕ್ತಾ ಇದೆ. ವಿಧಾನಸೌಧದ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಶಂಕರಾಚಾರ್ಯ ಪೊಲೀಸರಾಗಿರುವಂತಹ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರುವಂತಹ ಶಂಕರಾಚಾರ್ಯರವರು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಯಾವ ಹಿನ್ನೆಲೆಯಲ್ಲಿ ಆ ಮೋಹನ್ ಅನ್ನುವಂಥ ಒಂದು ವ್ಯಕ್ತಿ ಬಳಿ ಇಷ್ಟು ದೊಡ್ಡ ಮೊತ್ತದ ಅಮೌಂಟ್ ಸಿಕ್ಕಿದೆ, 25 ಲಕ್ಷ ರೂಪಾಯಿ ಇದೆಯಂದ್ರೆ ಯಾವ ಕಾರಣಕ್ಕೋಸ್ಕರ ಆತ ಕೇವಲ ಟೈಪಿಸ್ಟ್ ಆಗಿದ್ದಾನೆ, ಆತನ ಬಳಿ ಇಷ್ಟು ದೊಡ್ಡ ಮೊತ್ತದ ಅಮೌಂಟ್ ಹೇಗೆ ಬರೋದಕ್ಕೆ ಸಾಧ್ಯ? ಇದೇನಾದ್ರೂ ಸಚಿವರದ್ದೇ ಅಮೌಂಟ್ ಆಗಿರ್ಬೋದಾ, ಅವರೇನಾದ್ರೂ ಕಿಕ್ ಬ್ಯಾಕ್ ಅನ್ನ ಪಡ್ಕೊಳ್ಳಿರ್ಬೋದಾ ಅನ್ನುವಂಥದ್ದಾದ್ರೆ ಇದಕ್ಕೆ ಪೂರಕವೆಂಬಂತೆ ಆ ಮೋಹನ್ ಈಗಾಗಲೇ ಒಂದಷ್ಟು ವಿಚಾರಗಳನ್ನ ಪೊಲೀಸರ ಬಳಿ ಬಾಯ್ಬಿಟ್ಟಿದ್ದಾನೆ. ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರಿಂದ ನಾನು ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ದೆ, ಅದೇ ಹಣ ಇದು ಅನ್ನುವಂಥ ಒಂದು ವಿಚಾರವನ್ನ ಆತ ಬಾಯ್ಬಿಟ್ಟಿದ್ದಂತ. ಜೊತೆಗೆ ಮತ್ತೊಂದು ಕಡೆ ಪುಟ್ಟರಂಗ ಶೆಟ್ಟಿ ಅವರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ, ಈ ಹಣ ನಂದಲ್ಲ, ಯಾಕಂದ್ರೆ ನನ್ನ ಕಚೇರಿಯಲ್ಲಿ ಇಬ್ಬರು ಕೆಲಸ ಮಾಡ್ತಾ ಇದ್ರು, ಆ ಇಬ್ಬರನ್ನ ನಾನು ಕೆಲಸದಿಂದ ತೆಗೆದು ಹಾಕಿದ್ದೆ, ಅವರು ನನ್ನ ವಿರುದ್ಧ ಮಸಲತ್ತನ್ನ ಮಾಡ್ತಾ ಇದ್ದಾರೆ, ನನ್ನ ವಿರುದ್ಧ ಅವರು ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ, ಇದಕ್ಕೆ ನಾನು ಬಲಿಯಾಗ್ತಾ ಇದ್ದೀನಿ ಅಂತ ಸ್ವತಃ ಪುಟ್ಟರಂಗ ಶೆಟ್ಟಿ ಅವರು, ಸಚಿವರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಿಜಕ್ಕೂ ಈ ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಳಬಹುದು? ಇದು ನಿಜಕ್ಕೂ ಪುಟ್ಟರಂಗ ಶೆಟ್ಟಿ ಅವರಿಗೆ ಸೇರಿದಂತ ಅಮೌಂಟ್, ಅವರು ಕಿಕ್ ಬ್ಯಾಕ್ ಅನ್ನ ಪಡ್ಕೊಂಡಿದ್ದಾರಾ ಗೊತ್ತಿಲ್ಲ, ಅಥವಾ ಅವರ ವಿರುದ್ಧವೇ ಷಡ್ಯಂತ್ರ ನಡೀತಾ ಇದೆಯಾ, ಸಮ್ಮಿಶ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತಹ ಪ್ರಯತ್ನ ಏನಾದ್ರೂ ಇಲ್ಲಿ ನಡೀತಾ ಇದೆಯಾ? ಸಾಕಷ್ಟು ಗುಮಾನಿಗಳಿಗೆ, ಸಾಕಷ್ಟು ಅನುಮಾನಗಳಿಗೆ ಈ ಒಂದು ಪ್ರಕರಣ ಎಡೆ ಮಾಡಿಕೊಡ್ತಾ ಇದೆ. ಇನ್ನು ಬಿಜೆಪಿ ಅಂತೂ ಸರ್ವ ಸನ್ನದ್ಧವಾಗಿದೆ, ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಸಾಕಷ್ಟು ಆರೋಪವನ್ನ ಮಾಡ್ತಾ ಇತ್ತು ಬಿಜೆಪಿ. ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ ನಾಯಕರು, ಜೆಡಿಎಸ್ ನಾಯಕರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದು, ಹೀಗಾಗಿ ಅವರಿಗೆ ಒಂದು ಪ್ರಬಲ ಅಸ್ತ್ರವೇ ಸಿಕ್ಕಿದಂತಾಗಿದೆ. ಹಾಗಾಗಿ ಈ ಒಂದು ಪ್ರಕರಣವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಬಿಜೆಪಿ ಅನ್ನುವಂಥದ್ದು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಸಹ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಎಸ್ ವೀಕ್ಷಕರೇ, ನನ್ನ ಪಿಎಗಳ ಮೇಲೆ ಸ್ವಲ್ಪ ಅನುಮಾನವಿತ್ತು, ಹೀಗಾಗಿ ಅವರನ್ನ ಕೆಲಸದಿಂದಲೇ ತೆಗೆದಿದ್ದೆ. ಯಾವುದೇ ಕಾರಣಕ್ಕೂ ನನಗೂ ಅದಕ್ಕೂ ಸಂಬಂಧವಿಲ್ಲ. ನನ್ನ ತೇಜೋವಧಿಗೆ ಯಾರೋ ಷಡ್ಯಂತ್ರವನ್ನ ನಡೆಸಿದ್ದಾರೆ. ಇದ್ರ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ನಾನು ಏನು ಅನ್ನೋದು ನಿಮಗೆ ಮೊದಲಿನಿಂದಲೂ ಗೊತ್ತಿದೆ. ನೀವು ಯಾವ ನಿರ್ಧಾರ ತೆಗೆದುಕೊಂಡ್ರು ಅದಕ್ಕೆ ನಾನು ಬದ್ಧ. ಆದ್ರೆ ಹಣಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ಪ್ರಕರಣದ ಬಗ್ಗೆ ಸಿದ್ದುಗೆ ಪುಟ್ಟರಂಗ ಶೆಟ್ಟಿ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ. ಎಸ್, ಅವರು ನಿನ್ನೆಯಿಂದಲೂ ಇದೇ ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥದ್ದು, ಆ ಹಣಕ್ಕೂ ನನಗೂ ಯಾವುದೇ ರೀತಿಯಾಗಿ ಸಂಬಂಧವಿಲ್ಲ. ನಾನು ಇಬ್ಬರನ್ನ ಕೆಲಸದಿಂದ ತೆಗೆದಿದ್ದೆ, ಅವರು ನನ್ನ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ತಾವು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರು ಅದಕ್ಕೆ ನಾನು ಬದ್ಧ, ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ನಡೆಸಬೇಕು ಅನ್ನುವಂಥ ಒಂದು ಮಾತನ್ನ ಸಿದ್ದರಾಮಯ್ಯನವರ ಬಳಿ ಪುಟ್ಟರಂಗ ಶೆಟ್ಟಿ ಅವರು ಆಡಿರ್ತಕ್ಕಂಥದ್ದು. ಹಾಗಾದ್ರೆ ನಿಜಕ್ಕೂ ಪುಟ್ಟರಂಗ ಶೆಟ್ಟಿ ಅವರು ಇಲ್ಲಿ ಅಸಹಾಯಕರಾಗಿದ್ದಾರಾ? ಅವರು ತಮ್ಮ ರಾಜೀನಾಮೆಯನ್ನು ಏನಾದರೂ ಕೊಡಬಹುದಾ? ಅವರ ತಲೆದಂಡ ಏನಾದರೂ ಆಗ್ಬೋದಾ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಗೊತ್ತಿಲ್ಲ. ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತದೆ. ಮತ್ತೊಂದು ಕಡೆ ಸ್ವತಃ ಕಾಂಗ್ರೆಸ್ ನಾಯಕರು ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಇದು ಎಸಿಬಿ ತನಿಖೆ ಆಗಬೇಕು, ಮತ್ತೊಂದು ಕಡೆ ಲೋಕಾಯುಕ್ತದಲ್ಲಾದ್ರೂ ತನಿಖೆ ಆಗಬೇಕು, ಅಥವಾ ಉನ್ನತ ಮಟ್ಟದ ತನಿಖೆ ಎದುರು ಆಗಬೇಕು, ಒಂದು ತಂಡವನ್ನು ರಚನೆ ಮಾಡಿ ತನಿಖೆಯನ್ನಾದ್ರೂ ಮಾಡಬೇಕು. ಒಟ್ಟಿನಲ್ಲಿ ವಿಧಾನಸೌಧದ ಗೇಟ್ ಬಳಿ ಆ ಹಣ ಯಾವ ರೀತಿ ಬಂತು ಅನ್ನೋದರ ಕುರಿತು ತನಿಖೆ ಆಗಬೇಕು ಅಷ್ಟೇ. ಅದರಲ್ಲಿ ತಪ್ಪಿತಸ್ಥರು ಯಾರೇ ಆಗಿರ್ಬೋದು ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಈಗಾಗಲೇ ಒತ್ತಾಯವನ್ನು ಹೇರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಇದನ್ನ ಪ್ರಬಲವಾಗಿ ಬಳಸ್ಕೊಳ್ತಾ ಇದೆ. ಹೀಗಾಗಿ ಪುಟ್ಟರಂಗ ಶೆಟ್ಟಿ ಅವರು ತಮ್ಮ ಸಮಜಾಯಿಷಿಯನ್ನ ಸಮನ್ವಯ ಸಮಿತಿ ಅಧ್ಯಕ್ಷರ ಜೊತೆಗೆ ತಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಬಳಿ ಹೇಳಿರ್ತಕ್ಕಂಥದ್ದು, ನನಗೂ ಅದಕ್ಕೂ ಯಾವುದೇ ರೀತಿಯಾಗಿ ಸಂಬಂಧವಿಲ್ಲ ಅನ್ನುವಂಥದ್ದು. ಹಾಗಾಗಿ ಇದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರಬಹುದು ಅನ್ನುವಂಥದ್ದು ಸಮ್ಮಿಶ್ರ ಸರ್ಕಾರಕ್ಕೆ ಇದು ದೊಡ್ಡ ಮುಜುಗರ ತಂದೊಡ್ಡಿದೆ. ಜೊತೆಗೆ ಕಾಂಗ್ರೆಸ್ ನಾಯಕರಿಗೂ ತೀವ್ರ ಮುಜುಗರ ಉಂಟು ಮಾಡಿರ್ತಕ್ಕಂಥದ್ದು. ಈ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಇದೀಗ ಕಾಂಗ್ರೆಸ್ ಮುಂದಾಗಿದೆ. ಜೊತೆಗೆ ಜೆಡಿಎಸ್ಗೂ ಒಂದಷ್ಟು ತಲೆನೋವು ತಂದೊಡ್ಡಿರ್ತಕ್ಕಂಥದ್ದು. ಎಸ್ ವೀಕ್ಷಕ, ನಾವು ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ಸಿದ್ದರಾಮಯ್ಯನವರನ್ನ ಪುಟ್ಟರಂಗ ಶೆಟ್ಟಿ ಅವರು ಭೇಟಿ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ತಾವು ಗಮನಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸಿದ್ದರಾಮಯ್ಯನವರು ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ.